ಇತ್ತೀಚೆಗೆ ಸರಕಳ್ಳರ ಹಾವಳಿ ಹೆಚ್ಚಾಗಿದ್ದು ಒಂಟಿಯಾಗಿ ಮಹಿಳೆಯರು ಓಡಾಡೋಕೆ ಭಯಪಡುವಂತಾಗಿದೆ. ಇದರ ಮಧ್ಯೆ ಇಲ್ಲೊಬ್ಬ ಕಳ್ಳ ರಾಜಾರೋಷವಾಗಿ ಮನೆಯೊಳಗೆ ನುಗ್ಗಿ ಸರಕದ್ದು ಪರಾರಿಯಾಗಿದ್ರೆ, ಇತ್ತ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಕಳ್ಳನ ಹಿಡಿದು ಶಭಾಷ್ ಎನಿಸಿಕೊಂಡಿದ್ದಾರೆ. ಹೌದು, ನಿರ್ಜನ ಪ್ರದೇಶಗಳಲ್ಲಿ ಓಡಾಡುವ ಮಹಿಳೆಯರ ಕತ್ತಿನಲ್ಲಿನ ಚೈನ್ಗೆ ಕೈ ಹಾಕುತ್ತಿದ್ದ ಕಳ್ಳರು ಮನೆಗೆ ನುಗ್ಗಿ ಸರಕಳ್ಳತನಕ್ಕೆ ಮುಂದಾಗಿದ್ದು, ಇಂದು ಹಾಡಹಗಲಲ್ಲೇ ಚಿಕ್ಕಬಳ್ಳಾಪುರ ನಗರದ 15ನೇ ವಾರ್ಡಿನ ದಾಳಿಂಬೆ ಬಾಬು ಮನೆಗೆ ನುಗ್ಗಿ ತಾಯಿ ರಾಧಮ್ಮ ಕತ್ತಿನಲ್ಲಿದ್ದ ಸುಮಾರು 110 ಗ್ರಾಂ ತೂಕದ ಸರ ಕದ್ದು ಪರಾರಿಯಾಗಿದ್ದಾನೆ. ಮಾಹಿತಿ ತಿಳಿದ ನಗರ ಪೊಲೀಸ್ ಠಾಣೆ ಪಿಎಸ್ಐ ನಂಜುಂಡಯ್ಯ ಕೂಡಲೇ ತಮ್ಮ ಸಿಬ್ಬಂದಿಯೊಂದಿಗೆ ಸಿಸಿಟಿವಿಯಲ್ಲಿ ಕಳ್ಳನ ಚಲನವಲನ ನೋಡಿ ಜಾಡು ಹಿಡಿದು ಶಿಡ್ಲಘಟ್ಟ ನಗರದಲ್ಲಿ ಕಳ್ಳನನ್ನ ಬಂಧಿಸಿದ್ದಾರೆ. ಅದು ನೀವು ಬಿಲ್ಸು ಅದೇನಿದೆ ತಗೊಂಡು ಪ್ರೊಸೀಜರ್ ಇದೆ. ಅಮ್ಮ ಸಾಹೇಬ್ರಿಗೆ ಏನೇ ಹೇಳ್ತೀರಾ? ಕಳ್ಳ ಸರವನ್ನ ತಾನು ಧರಿಸಿದ್ದ ಮಾಸ್ಕ್ನಲ್ಲಿಟ್ಟು ವಂಚನಾ ಬಲೆಗೆ ಹೋಗುವ ರಸ್ತೆಯಲ್ಲಿರೋ ಸ್ಮಶಾನದಲ್ಲಿ ಬಿಚ್ಚಿಡ್ತಾ ಇರೋದು ಹೇಳಿದ್ದು. ಪೊಲೀಸರು ಸರವನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನು ಆರೋಪಿ ಶಿಡ್ಲಘಟ್ಟ ನಗರದ ಜೌಗುಪೇಟೆ ವಾಸಿ ವರುಣ್ ಬಿನ್ ವೇಣುಗೋಪಾಲ್ ಅಂತ ತಿಳಿದು ಬಂದಿತ್ತು. ಬಟ್ಟೆ ವ್ಯಾಪಾರ ಮಾಡಿಕೊಂಡಿದ್ದ ಆರೋಪಿ 2-3 ದಿನಗಳ ಹಿಂದೆ ಇವರ ಮನೆ ಬಳಿ ಬಂದು ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ದ ಎನ್ನಲಾಗಿದೆ. ಕಳ್ಳತನವಾದ ಕೆಲವೇ ಗಂಟೆಗಳಲ್ಲಿ ಮಾಲು ಸಮೇತ ಕಳ್ಳನಿಗೆ ಹಿಡಿದ ಪೊಲೀಸರಿಗೆ ರಾಧಮ್ಮ ಧನ್ಯವಾದ ಹೇಳಿದ್ದಾರೆ. ఇట్లే పోయింది సార్, ఇట్లే ఉండింది, ఇట్లే ఉండింది. ఎవరు నువ్వు అంటేనే ఇట్లా ఎత్తుకునిసిందే వెళ్ళి సార్.